ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗಾಗಿ ಇವತ್ತಿನಿಂದ ಸಮೀಕ್ಷೆ ಶುರುವಾಗ್ತಾ ಇದೆ. ಈ ಸಮೀಕ್ಷೆಗೂ ಕಾಂತರಾಜು ವರದಿಗೂ ಸಂಬಂಧ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ. ಇದು ಎಂಪರಿಕಲ್ ಡಾಟಾ ಕಲೆಕ್ಟ್ ಮಾಡೋದಷ್ಟೇ. ಇದು ಪರಿಶಿಷ್ಟ ಜಾತಿಗಳಿಗೆ ಮಾತ್ರ ಸಮೀಕ್ಷೆ ನಡೆಯೋದು. ಸಮೀಕ್ಷೆಗೆ ಎಡಗೈ ಮತ್ತು ಬಲಗೈನವರ ಒಮ್ಮತ ಇದೆ. ಯಾರೂ ಕೂಡ ಅನುಮಾನ ಪಡೋ ಅಗತ್ಯ ಇಲ್ಲ ಅಂತ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಇದೊಂದು ಚಾರಿತ್ರಿಕವಾದಂತ ಜನಗಣತಿ. ಇಟ್ಸ್ ಎನ್ ಹಿಸ್ಟಾರಿಕಲ್ ಸರ್ವೆ ಆಫ್ ಶೆಡ್ಯೂಲ್ ಕಾಸ್ಟ್. ಶೆಡ್ಯೂಲ್ ಕಾಸ್ಟ್ ದಯವಿಟ್ಟು ಈ ಶೆಡ್ಯೂಲ್ ಕಾಸ್ಟ್ ಅನ್ನೋದು ಒಂದು ಜಾತಿ ಅಲ್ಲ, ಅದೊಂದು ಗುಂಪು. 101 ಜಾತಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಗುಂಪು. ಯಾವುದೇ ಸೆನ್ಸಸ್ 2000 ಸೆನ್ಸಸ್ ಇಂದ ಹಿಡಿದು ಕಾಂತರಾಜ್ ಅವ್ರ ಸೆನ್ಸಸ್ ತನಕ ಇಲ್ಲಿರ್ತಕ್ಕಂಥ ಏಕೆ ಎಡಿ ಆದಿ ಆಂಧ್ರದ ಅದರಲ್ಲಿ ನಿರ್ದಿಷ್ಟವಾದಂಥ ದತ್ತಾಂಶ ಇಲ್ಲ. ಕಾಂತರಾಜ್ ಅವರ ವರದಿನಲ್ಲೂ ಇಲ್ಲ, ನ್ಯಾಷನಲ್ ಸೆನ್ಸಸ್ಸಲ್ಲೂ ಇಲ್ಲ. ಇಲ್ಲದೆ ಇರುವಾಗ ಕೋರ್ಟ್ನ ನಿರ್ದೇಶನದ ಹಿನ್ನೆಲೆಯಲ್ಲಿ ನಾವು ಯಾರ್ಯಾರು ಎಷ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಪ್ರತಿಯೊಂದು ಸಮುದಾಯವು ಸೆನ್ಸಸ್ಸನ್ನೇ ಮಾಡ್ದೇನೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈ ಜಾತಿ ಗಣತಿ ವರದಿ ಅಂತ ಅನ್ನೋದು ಬಹಳ ಚರ್ಚಿತವಾದಂತಹ ವಿಚಾರ. ಆದರೆ ಈಗ ಕೋರ್ಟ್ನ ನಿರ್ದೇಶನದಂತೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗಾಗಿ ಸಮೀಕ್ಷೆ ಶುರುವಾಗ್ತಾ ಇದೆ. ಸಿಎಂ ಹೇಳಿದ್ದೇನು, ಯಾವ ರೀತಿಯಲ್ಲಿ ಇದು ಪ್ರಮುಖ ಆಗತ್ತೆ? ಪ್ರತಿಮಾ, ಒಳ ಮೀಸಲಾತಿ ಅನುಷ್ಠಾನ ಅನ್ನುವಂಥದ್ದು ಕೇವಲ ಎಸ್ಸಿ ಸಮುದಾಯಕ್ಕೆ ಮಾತ್ರ ಸಂಬಂಧಪಟ್ಟಂತಹ ವಿಚಾರ. ಅಂದರೆ ಪರಿಶಿಷ್ಟ ಜಾತಿಯಲ್ಲಿ ಇರುವಂತಹ 101 ಉಪಜಾತಿಗಳೇನಿದ್ದಾವೆ ಅದಕ್ಕೆ ಒಳ ಮೀಸಲಾತಿಯನ್ನ ಈಗ ಇರುವಂತಹ ಎಸ್ಸಿಗಳಿಗೆ ನಿರ್ದಿಷ್ಟವಾದಂತಹ ಒಂದು ಮೀಸಲಾತಿಯ ಪ್ರಮಾಣ ಇದೆ. ಆ ಮೀಸಲಾತಿಯ ಪ್ರಮಾಣಕ್ಕೆ ಅನುಗುಣವಾಗಿ ಉಳಿದಂತಹ 101 ಉಪಜಾತಿಗಳು ಎಸ್ಸಿ ವರ್ಗದಲ್ಲಿ ಬರುತ್ತವೆ. ಆ ಒಂದು ಉಪಜಾತಿಗಳಿಗೆ ಸಮಾನವಾದಂತಹ ಒಂದು ಮೀಸಲಾತಿಯನ್ನ ಪ್ರತ್ಯೇಕವಾಗಿ ನೀಡೋದು ಅಂತದ್ದು ಒಳ ಮೀಸಲಾತಿ ಪ್ರಕ್ರಿಯೆ. ಈ ಒಳ ಮೀಸಲಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಸರ್ಕಾರ 2023 ಚುನಾವಣೆ ಸಂದರ್ಭದಲ್ಲಿ ನಾವು ತಕ್ಷಣಕ್ಕೆ ಅನುಷ್ಠಾನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿತ್ತು. ಆದರೆ ಕಳೆದ 2 ವರ್ಷಗಳಿಂದ ಅದು ಅನುಷ್ಠಾನಕ್ಕೆ ಬಂದಿರಲಿಲ್ಲ. ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಮಾನವನ್ನು ಕೊಟ್ಟು ಒಳ ಮೀಸಲಾತಿಯನ್ನ ಕೊಡುವಂಥದ್ದು, ಅಂದ್ರೆ ದಲಿತ ಸಮುದಾಯದ ಒಳ ಮೀಸಲಾತಿಯನ್ನ ಕೊಡುವಂಥದ್ದು ರಾಜ್ಯ ಸರ್ಕಾರದ ಹಕ್ಕು ಅನ್ನುವಂತಹ ರೀತಿಯ ಒಂದು ನಿರ್ದೇಶನವನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇದೀಗ ಆ ದತ್ತಾಂಶಗಳ ಸಂಗ್ರಹಕ್ಕೆ ಸರ್ಕಾರ ಮುಂದಾಗಿದೆ. ಇವತ್ತಿನಿಂದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಸಮಿತಿ ಸಂಪೂರ್ಣವಾದಂತಹ ಸಮೀಕ್ಷೆಯನ್ನು ನಡೆಸೋದಕ್ಕೆ ಹೊರಟಿದೆ. ಮೇ ತಿಂಗಳ 23ನೇ ತಾರೀಕಿನ ತನಕವೂ ಕೂಡ ಈ ಸಮೀಕ್ಷೆ ನಡೆಯುತ್ತೆ. ಎಸ್ಸಿ ಸಮುದಾಯದಲ್ಲಿ ಇರುವಂತಹ ಉಪಜಾತಿಗಳ ಸಂಖ್ಯೆ ಎಷ್ಟು, ಅವರು ಯಾವ ಯಾವ ಹುದ್ದೆಗಳಲ್ಲಿದ್ದಾರೆ, ಅವರ ಆರ್ಥಿಕ ಸ್ಥಿತಿಗತಿಗಳೇನು, ಎಲ್ಲವನ್ನೂ ಸಂಪೂರ್ಣವಾಗಿ ಕ್ರೋಢೀಕರಿಸುವಂತಹ ಒಂದು ದತ್ತಾಂಶ ಸಂಗ್ರಹ ಮಾಡುವಂತಹ ಈ ಒಂದು ಪ್ರಕ್ರಿಯೆಗೆ ಇವತ್ತಿನಿಂದ ರಾಜ್ಯ ಸರ್ಕಾರ ಚಾಲನೆಯನ್ನ ಕೊಟ್ಟಿದೆ. ಸುಮಾರು 100 ಕೋಟಿ ವೆಚ್ಚದಲ್ಲಿ ನಡೀತಾ ಇರುವಂತಹ ಈ ಸಮೀಕ್ಷೆಯ ಅಂತ್ಯದಲ್ಲಿ ಎಸ್ಸಿ ಸಮುದಾಯದಲ್ಲಿ ಇರುವಂತಹ 101 ಉಪಜಾತಿಗಳ ಸ್ಥಿತಿಗತಿ ಏನು, ಎಷ್ಟರ ಸಂಖ್ಯೆ ಇದೆ ಅನ್ನುವಂತಹ ಸಂಪೂರ್ಣವಾದಂತಹ ಒಂದು ಎಂಪಿರಿಕಲ್ ಡಾಟಾ ದತ್ತಾಂಶ ಸರ್ಕಾರದ ಕೈಯಲ್ಲಿ ಸಿಗುತ್ತೆ. ಆ ದತ್ತಾಂಶ ಸಿಕ್ಕ ಬಳಿಕ ಎಡಗೈ ವರ್ಗ ಎಷ್ಟಿದೆ, ಬಲಗೈ ವರ್ಗ ಎಷ್ಟಿದೆ, ಅವರಿಗೆ ಇರುವಂತಹ ಸ್ಥಾನಮಾನಗಳೇನು, ಅವರು ಪಡಿತಾ ಇರುವಂತಹ ಸೌಲಭ್ಯಗಳೇನು, ಇದೆಲ್ಲವನ್ನೂ ಕೂಡ ಸರ್ಕಾರ ಸಂಪೂರ್ಣವಂತಹ ಮಾಹಿತಿಯನ್ನು ಪಡೆದುಕೊಂಡು ನಂತರ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಇದೀಗ ತೀರ್ಮಾನವನ್ನ ಮಾಡಿದೆ. ಕಾಂತರಾಜು ಅವರ ಸಮೀಕ್ಷೆ ನಡೆದಂತಹ ಸಂದರ್ಭದಲ್ಲೂ ಕೂಡ ಸೂಕ್ತ ಈ ರೀತಿಯ ವಿಂಗಡಣೆ ಮಾಡಿ ದತ್ತಾಂಶವನ್ನ ಸಂಗ್ರಹ ಮಾಡಿರಲಿಲ್ಲ ಮತ್ತು ಪ್ರತ್ಯೇಕವಾಗಿಯೂ ಕೂಡ ಯಾರು ಕೂಡ ತಾವು ಯಾವ ಸಮುದಾಯಕ್ಕೆ ಸೇರಿದವರು ಅನ್ನುವಂಥದ್ದನ್ನ ಸರಿಯಾದಂತಹ ಅಂಕಿ ಅಂಶಗಳನ್ನ ಸೂಕ್ತವಂತ ದಾಖಲೆಗಳನ್ನ ಕೊಟ್ಟು ನಮೂದು ಮಾಡಿರಲಿಲ್ಲ. ಈ ಕಾರಣಕ್ಕೋಸ್ಕರ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನ ಅನುಷ್ಠಾನ ಮಾಡುವಂಥದ್ದು ಸಾಕಷ್ಟು ತಲೆನೋವಾಗಿ ಪರಿಣಮಿಸಿತ್ತು. ಆ ಕಾರಣಕ್ಕೋಸ್ಕರ ಇವತ್ತಿನಿಂದ ಇದೀಗ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಸಮೀಕ್ಷೆ ನಡೆಯುತ್ತೆ. ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೂಡ ಮಾಡಲಾಗಿದೆ. ಯಾರು ಮನೆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಸಮೀಕ್ಷೆಗೆ ಒಳಪಡೋದಿಲ್ವೋ ಅಂತಹ ಎಸ್ಸಿ ಸಮುದಾಯಕ್ಕೆ ಸೇರಿದಂತವರು ಮೊಬೈಲ್ ಅಪ್ಲಿಕೇಶನ್ ಮೂಲಕ ತಾವು ಈ ಸಮುದಾಯಕ್ಕೆ ಸೇರಿದಂತವರು ಅಥವಾ 101 ಉಪಜಾತಿಯಲ್ಲಿ ತಮ್ಮದು ಯಾವ ಉಪಜಾತಿ ಅನ್ನುವಂಥದ್ದನ್ನ ನಮೂದು ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಈ ಮೂಲಕ ಮತ್ತೊಂದು ಸಮೀಕ್ಷೆ ಮಾಡೋದಕ್ಕೆ ಇದೀಗ ಸರ್ಕಾರ ಮುಂದಾಗಿದೆ. ಇದು ಮುಂದಿನ ದಿನಗಳಲ್ಲಿ ಕಾಂತರಾಜ್ ಅವರು ಮತ್ತು ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂತಹ ಜಾತಿ ಜನಗಣತಿಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದನ್ನು ಕೂಡ ಬಹುತೇಕ ಚರ್ಚೆಗೆ ಗ್ರಾಸವಾಗಬಹುದು. ಒಂದು ಕಡೆ ಸರ್ಕಾರದ ಕೈಯಲ್ಲಿ ಎಲ್ಲ ಸಮುದಾಯಗಳನ್ನು ಕೂಡ ಒಳಗೊಂಡಂತಹ ಜಾತಿ ಜನಗಣತಿ ಇದೆ. ಇದೀಗ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ನಾಗಮೋಹನ್ ದಾಸ್ ಅವರು ಕೂಡ ಸಮೀಕ್ಷೆ ನಡೆಸೋದ್ರಿಂದ ಇದು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಪ್ರತಿಮಾ, ಧನ್ಯವಾದ ಪ್ರಸನ್ನ ಮಾಹಿತಿಗೆ.